ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸ್ಯಾಟರ್ಡೇ. ಸೊ ಒನ್ ಆಫ್ ಮೈ ಬಕೆಟ್ ಲಿಸ್ಟ್ ಟಿಕ್ ಆಗೋ ದಿವಸ. ನಾನು ಸೋಲೋ ಟ್ರಿಪ್ ಹೋಗಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು, ಬಟ್ ಭಯಕ್ಕೆ ನಾನು ಟ್ರೈ ಮಾಡಿರಲಿಲ್ಲ. ಫೈನಲಿ ನಾನು ತುಂಬ ಇಷ್ಟಪಡೋ ಪ್ಲೇಸ್ಗೆ ನಾನು ಸೋಲೋ ಟ್ರಿಪ್ ಹೋಗ್ತಾಯಿದ್ದೀನಿ. ಎಷ್ಟು ಎಕ್ಸೈಟ್ಮೆಂಟ್ ಇದೆಯೋ, ಸೀರಿಯಸ್ಲಿ ಅಷ್ಟೇ ನರ್ವಸ್ ಆಗಿದ್ದೀನಿ ನಾನು. ಹೇಗೆ ಏನು ಅಂತ ಎಲ್ಲದಕ್ಕೂ ಯಾರಾದರೂ ಜೊತೆಲಿದ್ದಾನ ಅಂತ ಹಿಂಗೆ ನೋಡೋದು, ಒಂದು ಬ್ಯಾಗ್ ಕೊಡೋದಕ್ಕಾಗಲಿ ಅಥವಾ ಒಂದು ಫೋನ್ ಹಿಡ್ಕೊಳ್ಳೋದಕ್ಕಾಗಲಿ ಹಾಗೆ ನಾನು ಯಾವಾಗೂ. ಬಟ್ ಇವತ್ತು ಎಲ್ಲ ನಾನೇ ಮೈಸೆಲ್ಫ್ ಮ್ಯಾನೇಜ್ ಮಾಡಿ ಹೋಗ್ತಾಯಿದ್ದೀನಿ. ನೋಡೋಣ ಹೇಗಾಗತ್ತೆ ಈ ಟ್ರಿಪ್ ಅಂತ. ಸೊ ನಾನು ಹೋಗಿ ಬಂದು ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಅಂತೆಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊತೀನಿ. ಸೊ ಗೆಸ್ ಮಾಡ್ತಾರೆ ನಾನು ಯಾವ ಪ್ಲೇಸ್ಗೆ ಹೋಗ್ತಾಯಿದ್ದೀನಿ ಅಂತ. ಅಂಟಿಲ್ ದೆನ್, ಸಿ ಯು ಆಲ್. ಸೊ ಗೈಸ್, ಫೈನಲಿ ನಾನು ಆಸೆ ಪಟ್ಟಂಗೆ ಸೋಲೋ ಟ್ರಿಪ್ ಹೋಗ್ತಾಯಿದ್ದೀನಿ. ಎಷ್ಟು ಖುಷಿಗಿದೆಯೋ ಆ್ಯಕ್ಚುಲಿ ಅಷ್ಟೇ ಭಯ ಇದೆ. ಫಸ್ಟ್ ಟೈಮ್ ಅನಿಸುತ್ತೆ ಈ ನನ್ನ ಲೈಫ್ ಟೈಮಲ್ಲಿ ನಾನು ಒಬ್ಬಳೇ ಹೋಗ್ತಾ ಇರೋದು. ನಾನು ಒಂದು ಮಸಾಲೆ ಪುರಿ ತಿನ್ನೋಕ್ಕೂ ನಾನು ಒಬ್ಬಳೇ ಯಾವತ್ತೂ ಹೋಗಿಲ್ಲ. ತಿನ್ನಬೇಕು ಅನ್ಸಿದ್ರೆ ಪಾರ್ಸಲ್ ತೊಗೊಂಬಂದೆ ಮನೇಲಿ ತಿನ್ನೋದು. ಸೊ ಇವತ್ತು ಒಬ್ಬಳೇ ಹೋಗ್ತಾ ಇರೋದು, ಒಂಥರ ಖುಷಿ, ಒಂಥರ ನರ್ವಸ್ಸು. ಸೊ ರೆಡಿ ಆಗಿದ್ದೀನಿ. ರಘು ಬಂದು ಪಿಕ್ ಮಾಡ್ತಾರೆ, ಈಗ ಅವರೇ ನನ್ನನ್ನು ಡ್ರಾಪ್ ಮಾಡ್ತಾರೆ. ಸೊ ಸೋಲೋ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಮತ್ತೆ ಸಿಗೋಣ ಏರ್ಪೋರ್ಟಲ್ಲಿ. ಮೇಲೆ ಮಿಡ್ಡಲ್ಲಿದ್ದರೂ ಸಿಕ್ಕಾಪಟ್ಟೆ ಸೆಕೆ ಇದೆ. ಸೆಟ್ ಆಗ್ತಾ ಇದ್ದೀನಿ. ಸೊ ಮನೇಲೆಲ್ಲ ಜಾಸ್ತಿ ಏನೋ ಹಾಕ್ಕೊಂಡು ಹೋಗಬೇಡ ಅಂತಿದ್ದಾರೆ. ಸೊ ಕ್ಯಾಶುವಲ್ಲಾಗಿ ನಾನು ಏನು ಹಾಕೋತೀನೋ ಅಷ್ಟರೊಳಗೇ ಹೋಗ್ತಾ ಇರೋದು. ನನ್ನ ಕ್ಯಾಶುವಲ್ ಡೈಲಿ ವೇರ್ ಇಯರಿಂಗ್ಸ್ ಇದು. ರಿಂಗ್ಸ್, ನನಗೆ ಫಿಂಗರ್ ರಿಂಗ್ಸ್ ಅಂದರೆ ತುಂಬ ಇಷ್ಟ. ಎಷ್ಟಿದ್ರೂ ತೊಗೊಳ್ಳೋಣ ಅಂತ ಅನಿಸುತ್ತೆ. ಸೊ ನಾನು ಕ್ಯಾಶುವಲ್ ಫಿಂಗರ್ ರಿಂಗ್ಸ್ ಹಾಕಿದ್ದೀನಿ. ಇದು ರೆಗ್ಯುಲರ್ ಯೂಸ್ ಮಾಡೋ ಕಡ, ಬೇರೆ ನೆಕ್ಸ್ಟ್ ಹಾಕಿಲ್ಲ. ಇದೊಂದು ಚಿಕ್ಕದು ಚೈನ್ ಹಾಕೊತ ಇದ್ದೀನಿ. ಇಷ್ಟೇ ಸಿಂಪಲ್ ರೆಡಿ ಆದ. ಸೊ ಹೀಗಿದೆ ಮೇಕಪ್ ಸೀನ್ ಆ್ಯಂಡ್ ದಿಸ್ ಸಿಂಪಲ್ ಔಟ್ಫಿಟ್, ಬ್ಯಾಗಿ ಪ್ಯಾಂಟ್. ಈ ಟಾಪು ನಾನು ಥೈಲ್ಯಾಂಡಲ್ಲಿ ತೊಗೊಂಡಿದ್ದು, ಫಸ್ಟ್ ಟೈಮ್ ಹಾಕ್ಕೊತಾ ಇದ್ದೀನಿ. ಸೊ ಕಮ್ ಲೆಟ್ಸ್ ಗೋ. ಟೈಮ್ ಆಯಿತು ಆ್ಯಕ್ಚುಲಿ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ರೂಮ್ ಬುಕ್ ಮಾಡಿರೋ ಲೆಟರು, ಸೊ ಇದು ಇಂಪಾರ್ಟೆಂಟು. ಇದನ್ನು ಹಾಕೋದಾಗಿದೆ.
ನೋಡಪ್ಪ ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಬೇಟುಗಳು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಬೇಟುಗಳು. ಕ್ಷಮಿಸುವ ಒಮ್ಮೆ ಕ್ಷಮಿಸುವ ನೀ ತಾನೇ ನನ್ನ ಜೀವ ಎಂದು ಕೊಂಡ ಕನಸು. ಸೊ ಗೈಸ್ ನಾವಿವಾಗ ಹತ್ತತ್ರ ಗಾಲ್ಫ್ ಸ್ಟೇಡಿಯಂ ಹತ್ರ ಇದ್ದೀವಿ. ಇನ್ನೊಂದು 40 ಮಿನಿಟ್ಸಲ್ಲಿ ಏರ್ಪೋರ್ಟ್ ರೀಚ್ ಆಗ್ತೀವಿ. ಪಪ್ಪ ಆಫೀಸ್ ನಾಡಪ್ರಭು ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಕೆಂಪೇಗೌಡರು ಇಲ್ಲಿ ಏರ್ಪೋರ್ಟ್ ಅಲ್ಲಿ ಹೆಂಗಿದೆಯೋ ರೋಡ್ಸು, ದುಬೈಯಲ್ಲಿ ಪ್ರತಿ ರೋಡ್ಸ್ ಹೆಂಗೆ ಇದೆ. ಆದ್ರೆ ಇದರ ಗಿಡಗಳು, ರೋಡ್ ಕ್ಲೀನು ಅದೆಲ್ಲ. ಕೊಂಕು ಮಾಡಿ ಗಾಡಿನ ನಿಜವಾಗ್ಲೂ ಭಯ ಆಗ್ತಾ ಇದೆ. ಒಂಥರ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಒಂದು ಕೆಲಸ ಮಾಡು, ಒಂದು ಬುಕ್ ಮಾಡೋಣ ನನಗೂ ಫ್ಲೈಟ್, ಬಟ್ಟೆ ಅಲ್ಲೇ ತಗೋಣ. ಆಧಾರ್ ಕಾರ್ಡ್ ತಂದಿದ್ಯಾ? ಏನು ತಂದಿಲ್ಲ, ಮೊಬೈಲಲ್ಲಿ ಆಧಾರ್ ಕಾರ್ಡ್ ಬೇಕು. ಬನ್ನ ಅಡಿಯಿಂದ ಮುಡಿಯವರೆಗೆ ಇವಳನ್ನೇ ಓದು. ಸೊ ಗೈಸ್ ಫೈನಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ನಾನು ಹೋಗ್ತಾ ಇಲ್ಲ. ಸೊ ನನ್ನ ಹಾರ್ಟ್ ಬೀಟ್ ಆ್ಯಕ್ಚುಲಿ ರೈಸ್ ಆಗ್ತಾ ಇದೆ. ಒಬ್ಬಳೇ ಹೋಗ್ತಿರೋದು, ಒಂದು ಸ್ವಲ್ಪ ನರ್ವಸ್ ಆಗ್ತಿದ್ದೀನಿ. ನೋಡೋಣ ಹೇಗಾಗತ್ತೆ ಅಂತ. ಬಾಯ್ ರಘು, ಬಾಯ್. ಮಿಸ್ ಮೀ ಫಾರ್ 2 days. ನಾನು ತಗೊಂಡಿದ್ದೆ. ಕಾರಲ್ಲಿ ಹೋಗ್ತಾ ಇದೆ, ಆಗ್ತಾ ಇದೆ ನನಗೆ. मेरे पास मेरे पास है इसको आप पकड़ेंगे आप ये मुझे लगा लेकिन आपको अंदर ले जाके चूंगा ये पकड़ोगे अच्छा कैसे जाएंगे फिर ಈಗ ಬ್ಯಾಗೇಜ್ ಕೌಂಟರ್ಗೆ ಹಾಕ್ಬಿಟ್ಟು ನಾನು ಗೇಟ್ ಹತ್ರ ಹೋಗ್ತಾ ಇದ್ದೀನಿ. ಸುಮ್ಮನೆ ನನಗೆ ಹಿಡ್ಕೊಂಡು ಓಡಾಡೋಕ್ಕಾಗಲ್ಲ,
ಫೋನು ಅದು ಇದು ಎಲ್ಲ ಆಮೇಲೆ ಏನಾದ್ರು ಒಂದು ಬಿಟ್ಬಿಡ್ತೀನಿ ಅಂತಂದ್ಬಿಟ್ಟು ಬ್ಯಾಗೇಜ್ನ ಕೌಂಟರ್ಗೆ ಹಾಕ್ಬಿಟ್ಟೆ. ಸೊ ಫಸ್ಟ್ ಫ್ಲೋರ್ ಅಂತೆ ನಮ್ಮದು ಗೇಟ್ ನಂಬರ್ 20. ಸೊ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರೆ ಸ್ವಲ್ಪ ಸಮಾಧಾನ, ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಹೋಗಿದ್ದೀವಿ ಅಂತ. ಸೊ ಹೋಗ್ತಾಯಿದ್ದೀನಿ. ಹಿಂಗೆ ಏನಾದ್ರು ಬಿಟ್ಬಿಟ್ನಾ ಅಂತ ಭಯ ಆಗುತ್ತೆ. ಆಧಾರ್ ಕಾರ್ಡ್ ಅವ್ರ ಕೈ ಕೊಟ್ಟೆ, ಈಸ್ಕೊಂಡ ಇಲ್ವಾ ಅಂತ ಡೌಟ್ ಆಯಿತು ಇವಾಗ. ಈ ಕಪ್ ಆಫ್ ಕಾಫಿಗೆ 200 ರುಪೀಸ್. ಬೆಳಗ್ಗೆ ಬೇಗ ಎದ್ದಿರೋದಕ್ಕೇನೋ ತಲೆನೋವು, ನಿದ್ದೆ ಬರೋಂಗಾಗ್ತಾಯಿದೆ. ಕಾಫಿ ಸ್ಮೆಲ್ ಆ್ಯಕ್ಚುಲಿ ಚೆನ್ನಾಗಿ ಬರ್ತಾಯಿತ್ತು ಅಂತ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಆ್ಯಕ್ಚುಲಿ. 200. ಸೊ ಆಲ್ ಸೆಟ್ ರೆಡಿ. ನಾನು ಬೋರ್ಡಿಂಗ್ ಗೇಟ್ಸ್ ಹತ್ರನೂ ಬಂದಿದ್ದೀನಿ. 1 hour ಮುಂಚೆನೇ ಇದ್ದೀನಿ ಆ್ಯಕ್ಚುಲಾಗಿ. ಸೊ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ನೆಕ್ಸ್ಟ್ I have flight in another 1 hour time. ಅಲ್ಲಿ ತನಕ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದು. ಹಾಫ್ ಆನ್ ಅವರ್ ಫ್ಲೈಟ್ ಡಿಲೇ ಆಗಿಬಿಟ್ಟಿದೆ. ಇವಾಗೇ ಬೋರ್ ಆಗ್ತಾಯಿದೆ ಒಬ್ಬಳಿಗೆ ಅಂತ ಅನಿಸ್ತಾ ಇದ್ರೆ ಇವಾಗ ಇನ್ನೂ ಹಾಫ್ ಆನ್ ಅವರ್ ಡಿಲೇ ಆಗಿದೆ. ಬೋರ್ ಆಗ್ತಾಯಿದೆ. 10:30 ಇಷ್ಟು ಆ್ಯಕ್ಚುಲಿ ನಾವು ಬೋರ್ಡಿಂಗ್ ಆಗಬೇಕಾಗಿತ್ತು 11 o'clock ಫ್ಲೈಟ್ಗೆ. ಬಟ್ ಫ್ಲೈಟ್ ಡಿಲೇಡ್ ಬೈ ಹಾಫ್ ಆನ್ ಅವರ್. ನಮ್ಮ ಬೋರ್ಡಿಂಗಿಗೆ 11 o'clockಗೆ ಇನ್ನು ಹಾಫ್ ಆನ್ ಅವರ್. ಟೈಮ್ ಪಾಸ್ ಮಾಡೋದು ಗೊತ್ತಾಗ್ತಾ ಇದೆ. ಬೋರ್ ಆಗ್ತಾಯಿದೆ. ಸೊ ಒಂದಿಬ್ಬರು ಪರಿಚಯ ಆದರು. ಅವರು ಬನಶಂಕರಿಯಿಂದ ಒಬ್ಬರು ವೈಟ್ ಫೀಲ್ಡಿಂದ ಒಬ್ಬರು. ಸೊ ಎಲ್ಲರೂ ಸೋಲೋಸೇ ಬಂದಿರೋದಂತೆ. ಅವ್ರು ಜಾಸ್ತಿ ಬಂದಿದ್ದಾರಂತೆ. ಸೊ ಏನು ಭಯ ಇಲ್ಲ, ಆರಾಮಾಗಿರಿ ಅಂತ ಹೇಳಿದ್ದಾರೆ. ನೋಡೋಣ. ಮೇ ಬಿ ಫ್ಲೈಟ್ ಫುಲ್ ಇದೆ ಅಂತ ಅನ್ಸುತ್ತೆ. ನೋಡೋಣ ಅಕ್ಕಪಕ್ಕ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಸ್ಟೇ ಟ್ಯೂನ್ ಟು ಮೈ ಚಾನಲ್. ಥ್ಯಾಂಕ್ ಯು. ಸೊ ನಾನು ಮಿಲನ ಮೂವಿ ಅರ್ಧ ನೋಡಿ ಮುಗಿಸೋ ಅಷ್ಟರೊಳಗೆ ಶಿರ್ಡಿ ರೀಚ್ ಆಗಿಬಿಟ್ವಿ.
ಗೈಸ್ ಜಸ್ಟ್ ಸ್ಟ್ಯಾಂಡರ್ಡ್ 30 ಮಿನಿಟ್ಸ್ ಲೇಟ್ ಆಯಿತು. ಫ್ಲೈಟ್ ಲೇಟ್ ಆಗಿರೋದ್ರಿಂದ ಈಗ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಕ್ಯಾಂಪ್ ಕಡೆಗೆ ಹೋಗಬೇಕು. ಸೊ ಸಿಗ್ತೀನಿ. ಇದೇ ಒಂಥರ ಕನ್ಫ್ಯೂಷನ್ ಪಾರ್ಟ್. ನಮ್ಮದು ಬಂದಿದೆಯಾ ಇಲ್ವಾ, ಏನಾದ್ರು ಐಟಮ್ಸ್ ಇಟ್ಬಿಟ್ಟು ಅಲ್ಲೇ ಸಕ್ಕಾಗ್ಬಿಟ್ಟಿದೆಯಾ, ಅದೇ ಟೆನ್ಷನ್ ಆಗುತ್ತೆ ಯಾವಾಗಲೂ ಕೂಡ. ಸೊ ಇದೊಂಥರ ಕ್ಯೂರಿಯಸ್. ಯಾವಾಗ ಬಂದ್ರೂ ಕೂಡ ಇನ್ನೂ ನಂದು ಬ್ಯಾಗ್ ಕಾಣಿಸ್ತಾ ಇಲ್ಲ. ನನಗೂ ಟೆನ್ಷನ್ ಆಗ್ತಾಯಿದೆ. ಅದು ಕಾಣಿಸೋ ತನಕ ಆ ಟೆನ್ಷನ್ ಹಂಗೆ ಇರುತ್ತೆ ಆ್ಯಕ್ಚುಲಾಗಿ. ಇಷ್ಟೊತ್ತಾದರೂ ಬ್ಯಾಗೇ ಬಂದಿಲ್ಲ, ಟೆನ್ಷನ್ ಆಗ್ತಾಯಿದೆ. ಏನು ಇಟ್ಟಿರಲಿಲ್ಲ ನಾನು, ಸ್ಟಿಲ್ ಒಂಥರ ಕಾಣಿಸೋ ತನಕ ಸಮಾಧಾನ ಇರಲ್ಲ. ಇನ್ನೂ ಬ್ಯಾಗ್ಸ್ ಬಂದಿಲ್ಲ ನನ್ನದು. ಫೈನಲಿ ಬ್ಯಾಗ್ ಬಂತು. ರಿಲ್ಯಾಕ್ಸ್ ಆಗೋಣ. ಚಕ್ಕಂತ ಎತ್ಕೋಬೇಕು ಇವಾಗ. ಯಪ್ಪ, ಆಲ್ಮೋಸ್ಟ್ 40 ಡಿಗ್ರಿ ಇದೆ ಬಿಸಿಲು. ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಹಾಟ್ ಇದೆ. ಓ ಮೈ ಗಾಡ್. ಆ್ಯಕ್ಚುಲಿ ಇಲ್ಲಿ ಟ್ಯಾಕ್ಸಿಗೆ ಫಿಕ್ಸ್ಡ್ ಚಾರ್ಜಸ್ಸು. ಸೊ 700. ಲಾಸ್ಟ್ ಟೈಮ್ ಬಂದಾಗೂ ಅಷ್ಟೇ ಇತ್ತು. ಶಿರಡಿಲಿ ಎಲ್ಲೇ ಡ್ರಾಪ್ ತೊಗೊಂಡ್ರು ಮೇ ಬಿ ಇಷ್ಟೇ ಚಾರ್ಜ್ ಮಾಡ್ತಾರೆ ಅಂತ ಅನಿಸುತ್ತೆ. ಕಣ್ಣೇ ಬಿಡೋಕ್ಕಾಗ್ತಿಲ್ಲ ನಮಗೆ. ಲಿಟ್ರಲಿ ಏನು 40 ಡಿಗ್ರಿ ಇದೆ ಬಿಸಿಲು. ಅಪ್ಪ ಹೆಂಗಿರ್ತಾರಪ್ಪ ಇಲ್ಲಿ ಅನಿಸ್ತಾ ಇದೆ. ಅಯ್ಯೋ, ನನ್ನ ಕ್ಯಾಬಲ್ಲಿ ತರಬೇಕಾಗಿತ್ತು. ಪೀಚೆ क्या सर, बहुत गरम. अब्बा गाड़ी में बैठ के बाद नहीं हो जाएगा मैम. कितना किलोमीटर है ये इधर से? 17 किलोमीटर है. ठीक है. सिंगापुर नहीं जाने का ना मैम? हाँ हाँ, बहुत रश है वहाँ पे. शिरडी में भी रहेगा मैम. आपका रिटर्न कब है? कल परसों? कल आफ्टरनून है रिटर्न. आफ्टरनून टाइम नहीं है, ओनली शिरडी. ओनली बाबा दर्शन. हाँ, आफ्टरनून को मॉर्निंग जाएंगे ना मैम, तो दर्शन अच्छा हो जाएगा. आज रश रहेगा थोड़ा, और अभी तुरंत जाएंगे ना हाँ तो कम रश रहेगा. हाँ. आपने वो VIP टिकट खरीदा है मैम? हाँ हाँ, डायरेक्ट दर्शन जाता है. डायरेक्ट अभी अब जाएंगे ना, डोनेशन काउंटर पे जाइए, वहाँ पे VIP टिकट लीजिए हाँ हाँ और VIP टिकट लेके जाइए. हाँ, ऐसा भी करता है. 40 ಡಿಗ್ರಿ ಇದೆ ಅಂತ ಕೇಳಿದ್ರೆ ಇಲ್ಲ, ಅವರು 42 ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. AC ಜಾಸ್ತಿ ಮಾಡಲ್ಲ ಅಂತಲೂ ಕೇಳಿದ್ರು. ಪಾಪ AC ಆನ್ ಮಾಡಿದ್ದಾರೆ. ಹೆಂಗಿರ್ತಾರಪ್ಪ ಇಲ್ಲಿ ಅನಿಸ್ತದೆ. 42 ಡಿಗ್ರಿ ಇದೆಯಂತೆ ಬಿಸಿಲು. ಆಚೆ ಕಡೆ ಆ್ಯಕ್ಚುಲಿ ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಮತ್ತು ಇವತ್ತು ಕ್ರೌಡ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಅವರು. ಸೊ ನೀವು ಸ್ವಲ್ಪ ಲೇಟಾಗಿ ಹೋಗಿ ದರ್ಶನಕ್ಕೆ, ಆವಾಗ ನಿಮಗೆ ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೇಳಿದ್ರು ಶನಿ ಸಿಂಗಾಪುರಿನಾರು ಹೋಗ್ತೀರಾ ಅಂತ. ಬಟ್ ಎಲ್ಲಿ ಟೈಮ್ ಇಲ್ವಲ್ಲ, ಇಲ್ಲ ಅಂತ ಹೇಳಿದೆ. ನನಗೆ ಬಾಬಾ ದರ್ಶನ ಚೆನ್ನಾಗಾದರೆ ಸಾಕು, ನೋಡೋಣ. ಆ್ಯಕ್ಚುಲಿ ನಾನು ಫ್ಲೈಟ್ ನೋಡಿನೇ ಅಂದ್ಕೊಂಡೆ ಫ್ಲೈಟ್ ಫುಲ್ ಇತ್ತು ಆ್ಯಕ್ಚುಲಿ. ಕ್ರೌಡ್ ಜಾಸ್ತಿನೇ ಇರುತ್ತೆ ಅಂತ. ಮತ್ತು ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯಾಬ್ಸ್ಗಳಿದೆ ಅಂತ. ಇಷ್ಟು ಜನ ಕ್ರೌಡ್ ಇದೆ ಅನಿಸುತ್ತೆ ಇವತ್ತು. ನೋಡೋಣ ಹೇಗಾಗತ್ತೆ ಅಂತ. ಸೊ ಇದೇ ರೂಮು ನಾನು ಬಂದಿರೋದು ವಾಸವಿ ಭವನ್ ಅಂತ. ಆ್ಯಕ್ಚುಲಿ ಇಲ್ಲಿ ಒಬ್ಬರು ಪರ್ಸನ್ಗೆಲ್ಲ ರೂಮ್ಸೇ ಕೊಡಲ್ಲ. ಆಮೇಲೆ ಯಾರೋ ಟ್ರಸ್ಟಿ ಕಡೆಯಿಂದ ಲೆಟರ್ ಎಲ್ಲ ತೊಗೊಂಡು ಆಮೇಲೆ ಅವ್ರ ಅಪ್ರೂವಲ್ ಕೊಟ್ಟು ಒಂದು ರೂಮ್ ಕೊಟ್ಟಿರೋದು. ಸೊ ಇವಾಗ ಬಂದ್ವಿ ರೂಮ್ಗೆ. ಅವ್ರು ಊಟ ಮಾಡಿ ಆಮೇಲೆ ರೂಮ್ಗೆ ಹೋಗಿ ಅಂತ ಹೇಳಿದ್ರು. ಸೊ ಹಾಗಾಗಿ ವೇಟ್ ಮಾಡ್ತಾಯಿದ್ದೀನಿ.